ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ವಿಚಾರವನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮತ್ತು ಸಾರ್ವಜನಿಕರ ಮುಂದೆಯೇ ಬಗೆಹರಿಸಲಾಗುವುದು ಎಂದು ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ ಭರವಸೆಯನ್ನು ನೀಡಿದರು. ಹಾಸನ ನಗರದ ನಿವೇಶನ ಹಂಚಿಕೆಯ ಸಂಬಂಧ 12,000 ನಿವೇಶನದ ಎಲ್ಲ ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡು ಕೆಲಸ ಆರಂಭಿಸಲು ಅಧಿಕೃತ ಆದೇಶವೇ ಅಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. 300 ಮೀಟರ್ ವ್ಯಾಪ್ತಿಯ ಜಾಗವನ್ನು ರಾಷ್ಟ್ರೀಯ ಹೆದ್ದಾರಿಗೆ ಬಿಟ್ಟುಕೊಡುವ ಪ್ರಕ್ರಿಯೆ ಮತ್ತು ಪೈಪ್ಲೈನ್ ಕ್ಲಿಯರೆನ್ಸ್ ಕೆಲವು ಅಡೆತಡೆ ಎದುರಾಗ್ತಾ ಇದ್ರೂ ದೊಡ್ಡ ಸಮಸ್ಯೆಯಲ್ಲ. ಎಲ್ಲ ಹಂಚಿಕೆ ಪಾರದರ್ಶಕವಾಗಿ ಮತ್ತು ಎಲ್ಲ ವರ್ಗದವರಿಗೆ ನ್ಯಾಯವಾಗಿ ನಡೆಯುತ್ತದೆ ಎಂದು ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ ಅವರು ಭರವಸೆಯನ್ನು ನೀಡಿದ್ದಾರೆ. ಸ್ಪಷ್ಟಪಡಿಸಬೇಕಾಗ್ತದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಇಷ್ಟು ವರ್ಷ ಇಲ್ಲದ್ದು ಈಗ ಹಿಂದುಳಿದ ವರ್ಗ ಮತ್ತು ಮೈನಾರಿಟೀಸ್ ಮೇಲೆ ಪ್ರೀತಿ ಬಂದಿದೆ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹಿಂದುಳಿದ ವರ್ಗ ಮೈನಾರಿಟಿ. ನನಗೆ ಅರ್ಥ ಆಗಲ್ಲ. ಒಂದು ಕಡೆ ಅಭಿವೃದ್ಧಿ ಹೇಳ್ತಾರೆ, ಒಂದು ಕಡೆ ಇಷ್ಟು ವರ್ಷ ರಾಜಕಾರಣದಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿರೋ ಅದು 24ನೇ ತಾರೀಕಿಗೆ ಸೀಮಿತವಾಗಿ ಮಾಡಿರೋ ಒನ್ ಡೇ ಮ್ಯಾಚ್ಗೆ, ಇಲ್ಲ ಇವ್ರ ಬಗ್ಗೆ ಪ್ರೀತಿ ಕಾಳಜಿ ಇಟ್ಕೊಂಡು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಮೈನಾರಿಟಿ ಬಗ್ಗೆ ಇವತ್ತರೆಗೂ ಏನೂ ತೀರ್ಮಾನ ತಗೊಂಡಿಲ್ಲ. ಅವರು ಶಾಲೆ ಬಗ್ಗೆ ಕೊಟ್ಟಿದ್ದಾಗ ವಿರೋಧ ಮಾಡಿದ್ರು. ಈಗ 15% ಹೌಸಿಂಗ್ ಅವಕಾಶ ಮಾಡಿಕೊಟ್ಟವ್ರು. ಅವ್ರಿಗೆ ಯಾರಿಗೆ ಮುಸಲ್ಮಾನ ಬಂಧುಗಳಿಗೆ 15% ಮನೆ ಕಟ್ಟಿದ್ದೆ. ಸಬ್ಜೆಕ್ಟ್ನೇ ಹೇಳ್ತಾ ಇಲ್ಲ, ಅವ್ರು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಹಿಂದುಳಿದ ವರ್ಗ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ. ಇವತ್ತು ನೋಡಬೇಕು ನೀವು, ಮುರಾರ್ಜಿ ಸ್ಕೂಲ್ಗಳು 13ರಿಂದ 18ವರೆಗೂ ಮತ್ತು 23ರಿಂದ 26ವರೆಗೂ ಪ್ರತಿ ತಾಲೂಕಲ್ಲಿ 4ರಿಂದ 5 ಮುರಾರ್ಜಿ ಸ್ಕೂಲು. ಯಾರಿಗೆ? ವಿದ್ಯಾಭ್ಯಾಸಕ್ಕೆ ತಾನೆ. ಎಷ್ಟು ಆಗಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ರೆ ಯಾವ ತಾಲೂಕಲ್ಲೂ 4ರಿಂದ 5 ಬಾರ ಮೇಲದ ಮುರಾರ್ಜಿ ಸ್ಕೂಲು. ವಿದ್ಯಾಭ್ಯಾಸಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ರಸ್ತೆಗಳನ್ನ ಭಾಳ ವಿಶೇಷವಾಗಿ ಮಾತಾಡಿದ್ರಿ. 13ರಿಂದ 18ವರೆಗೂ ಈ ಹಿಂದೆ ಇದ್ದಂಥವ್ರು ಮಾನ್ಯ ಮಾದೇವಪ್ಪನವರು ಇಲ್ಲಿ PWD ಮಂತ್ರಿ ಆಗಿದ್ದರು. ನಾವು ನೋಡ್ಬೋದು, ಹಾಸನ್ನಿಂದ ನಾವು ಅರ್ಕಲ್ಗೂಡ್ಗೆ ಹೋಗ್ಬೇಕು ಅಂದರೆ ಹೊಳೆನರಸೀಪುರದ ಮೇಲೆ ಹೋಗ್ಬೇಕಾಗಿತ್ತು. ಹಾಸನದಿಂದ ಅರ್ಕಲ್ಗೂಡ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಇಲ್ಲ, ಆ ರಸ್ತೆ ಮಾಡಿಸ್ಕೊಟ್ರು. ನಾವು ಅರಸೀಕೆರೆಯಿಂದ ಹಾಸನ ಬರಬೇಕು ಅಂದರೆ ಚನ್ನರಾಯಪಟ್ಟಣಕ್ಕೆ ಹೋಗಿ ಹಾಸನಕ್ಕೆ ಬರಬೇಕು, ಚನ್ನರಾಯಪಟ್ಟಣಕ್ಕೆ ಹೋಗಿ ಹಾಸನಕ್ಕೆ ಬರಬೇಕು. ಈ ಮಧ್ಯೆ ದುದ್ದ ತಿಪ್ಟೂರು ರಸ್ತೆ ಇರಲೇ ಇಲ್ಲ, ಎಲ್ಲ ಪೂರ್ತಿ ಮುಗಿದೋಗ್ಬಿಟ್ಟು ಕಿತ್ತೋಗಿತ್ತು. ಆ ರಸ್ತೆ ಮಾಡಿಸಿದ್ರು. ಬಾಣಾವರದಿಂದ ಹಿರಿಯೂರು ರಸ್ತೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ರಾತ್ರಿ 12 ಗಂಟೆಯಲ್ಲಿ ಆ ರಸ್ತೆ ಕರ್ಕೊಂಡೋದು. ಹೀಗೆ ಅಭಿವೃದ್ಧಿನ ಒಂದು ಕಡೆ ಎಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. 13ರಿಂದ 18 ಇರ್ಬೋದು, 23ರಿಂದ 26 ಇರ್ಬೋದು. ಯಾಕೆ ಆ ಥರ ಕೆಲಸ ಮಾಡ್ತಾಯಿದ್ದಾರೆ, ಹೇಳ್ತಿದ್ದಾರೆ. ಇವತ್ತು ಸಹಿತ ನಾವು ದುದ್ದದಿಂದ ಬರ್ಬೇಕು. ನಾನು 4 ಸರಿ ಹೇಳ್ತಾ ಇದ್ದೀನಿ ನಮ್ಮ MP ಸಾಹೇಬರಿಗೆ, ದುದ್ದದಿಂದ ಬರಬೇಕು ಅಂದ್ರೆ ಒಂದೊಂದು ಮುಕ್ಕಾಲು ಗಂಟೆ 1 ಗಂಟೆ ನಡೆಸ್ತಾರೆ. ರೈಲ್ವೆ ಗೇಟ್ ಹಾಕಿದೆ. ಅಂಥವನ್ನ ತಗೊಂಡು ಮಾನ್ಯ ಸಚಿವರು, ಕೇಂದ್ರ ಸಚಿವರು ಉತ್ತಮವಾದ ಕೆಲಸ ಮಾಡಿದರೆ ಪಕ್ಷಾತೀತವಾಗಿ ನಾವು ಅವರಿಗೆ ಅಭಿನಂದಿಸ್ತೀವಿ. ಏನು ಆದ ಇಷ್ಟು ದಿವಸ, ಅವರು ಮಂತ್ರಿ ಆದ ಇಷ್ಟು ದಿವಸ ಏನು ಕೊಡುಗೆ ಕೊಟ್ಟವ್ರೆ ಹಾಸನ ಜಿಲ್ಲೆಗೆ. ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಪಕ್ಷದ ಮುಖಂಡರಾದ ದೇವರಾಜೇಗೌಡ, ಬಿಕೆ ರಂಗಸ್ವಾಮಿ, ದಾಸರಕೊಪ್ಪಲು ರಘು, ರಂಜಿತ್ ಗುರೂರು, ಕೊಲ್ಲಳ್ಳಿ ಸಲೀಂ, ಶಶಿಧರ್, ಅಬ್ದುಲ್ ಕಯೀಂ, ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು.